ಎಲ್ಲರಿಗೂ ಹಿಂದಿನ ತರಗತಿಗೆ ಸ್ವಾಗತ. ಇಂದಿನ ತರಗತಿಯ ಮೊದಲನೇ ಕ್ವಶನ್ ನೋಡೋದಾದ್ರೆ 1947ರ ಸ್ವತಂತ್ರ ಪೂರ್ವದಲ್ಲಿ ಮೈಸೂರು ರಾಜ್ಯದ ದಿವಾನರಾಗಿದ್ದವರು ಯಾರು? ಸರ್ ಮಿರ್ಜಾ ಇಸ್ಮಾಯಿಲ್ ರವರ, ಇಲ್ಲ ಎನ್ ಮಾಧವರಾವ್ರವರ, ಸರ್ ಆರ್ಕಾಟ್ ರಾಮಸ್ವಾಮಿ ಮೊದಲಿಯಾರವರ, ಇಲ್ಲ ಸರ್ ಎಂ ವಿಶ್ವೇಶ್ವರಯ್ಯನವರ? 1947ರ ಸ್ವತಂತ್ರ ಪೂರ್ವದಲ್ಲಿ ಮೈಸೂರು ರಾಜ್ಯದ ದಿವಾನರಾಗಿದ್ದವರು ಆರ್ಕಾಟ್ ರಾಮಸ್ವಾಮಿ ಮೊದಲಿಯಾರಾಗಿದ್ದಾರೆ ಅಂತ ಹೇಳ್ಬೋದಾಗಿದೆ. ವಿವರಣೆಯನ್ನ ನೋಡ್ತಾ ಹೋದ್ರೆ, ಸರ್ ಆರ್ಕಾಟ್ ರಾಮಸ್ವಾಮಿ ಮೊದಲಿಯಾರವರು ಮೈಸೂರು ಸಂಸ್ಥಾನದ ಕೊನೆಯ ದಿವಾನರಾಗಿದ್ದರು. ಇವರು 1946ರಿಂದ 49ರವರೆಗೆ ದಿವಾನರಾಗಿ ಸೇವೆ ಸಲ್ಲಿಸಿದರು. ಪ್ರಮುಖ ಅಂಶಗಳನ್ನು ನೋಡೋದಾದ್ರೆ, ಸ್ವಾತಂತ್ರ್ಯದ ಸಮಯ 1947ರಲ್ಲಿ ಭಾರತಕ್ಕೆ ಸ್ವತಂತ್ರ ಬಂದಾಗ ಮತ್ತು ಮೈಸೂರು ಸಂಸ್ಥಾನವು ಭಾರತದ ಒಕ್ಕೂಟಕ್ಕೆ ಸೇರ್ಪಡೆಯಾದಾಗ ಇವರೇ ದಿವಾನರಾಗಿದ್ದರು ಅಂತ ಹೇಳ್ಬೋದಾಗಿದೆ. ಮೈಸೂರು ಚಳುವಳಿ. ಇವರ ದಿವಾನಗಿರಿಯ ಅವಧಿಯಲ್ಲಿ ಮೈಸೂರಿನಲ್ಲಿ ಜವಾಬ್ದಾರಿಯುತ ಸರ್ಕಾರಕ್ಕಾಗಿ ಮೈಸೂರು ಚಳುವಳಿಯು ತೀವ್ರಗೊಂಡಿತು ಅಂತ ಹೇಳ್ಬೋದಾಗಿದೆ. ವಿಶೇಷತೆಯನ್ನು ನೋಡೋದಾದ್ರೆ, ಇವರು ವಿಶ್ವಸಂಸ್ಥೆಯ ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿಯ ಮೊದಲ ಅಧ್ಯಕ್ಷರಾಗಿಯೂ ಸೇವೆಯನ್ನ ಸಲ್ಲಿಸಿದ್ದರು. ಇತರ ದಿವಾನರ ಅವಧಿಗಳು. ಸರ್ ಎಂ ವಿಶ್ವೇಶ್ವರಯ್ಯನವರು 1912ರಿಂದ 18ರವರೆಗೆ ಮೈಸೂರಿನ ದಿವಾನರಾಗಿ ಕಾರ್ಯವನ್ನು ನಿರ್ವಹಿಸಿದರು. ಮೈಸೂರಿನ ಆಧುನಿಕ ನಿರ್ಮಾತೃ ಅಂತ ಕರೀತಾರೆ. ಸರ್ ಮಿರ್ಜಾ ಇಸ್ಮಾಯಿಲ್ 1926ರಿಂದ 1941ರವರೆಗೆ ಮೈಸೂರಿನ ದಿವಾನರಾಗಿ ಕಾರ್ಯವನ್ನ ನಿರ್ವಹಿಸಿದರು. ಕೈಗಾರಿಕೆ ಮತ್ತು ಸೌಂದರೀಕರಣಕ್ಕೆ ಒತ್ತು ನೀಡಿದವರು. ಎನ್ ಮಾಧವರಾವ್ರವರು 1941ರಿಂದ 1946ರವರೆಗೆ ದಿವಾನರಾಗಿ ಕಾರ್ಯ ಸಲ್ಲಿಸಿದರು. ಮಿರ್ಜಾ ಇಸ್ಮಾಯಿಲ್ ರವರ ನಂತರ ದಿವಾನರಾದರು. ಮೈಸೂರು ಸಂಸ್ಥಾನದ ಇತಿಹಾಸದ ಪ್ರಮುಖ ಮೈಲಿಗಲ್ಲುಗಳು. ಪ್ರಜಾಪ್ರತಿನಿಧಿ ಸಭೆಯನ್ನ 1881ರಲ್ಲಿ ಸಿ ರಂಗಾಚಾರ್ಲುರವರು ಸ್ಥಾಪಿಸಿದರು. ಶಿವನ ಸಮುದ್ರ ಜಲವಿದ್ಯುತ್ ಯೋಜನೆ 1902ರಲ್ಲಿ ಕೆ ಶೇಷಾದ್ರಿ ಅಯ್ಯರವರು ಈ ಯೋಜನೆಯನ್ನ ಆರಂಭಿಸಿದರು. ಮೈಸೂರು ಬ್ಯಾಂಕ್ ಸ್ಥಾಪನೆ 1913ರಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರು ಮೈಸೂರು ಬ್ಯಾಂಕನ್ನ ಸ್ಥಾಪನೆಯನ್ನ ಮಾಡಿದರು. ಸ್ವತಂತ್ರ ಪೂರ್ವದ ಕೊನೆಯ ದಿವಾನರು ಸರ್ ಆರ್ಕಾಟ್ ರಾಮಸ್ವಾಮಿ ಮೊದಲಿಯಾರವರು 1946ರಿಂದ 49ರವರೆಗೆ ಕಾರ್ಯವನ್ನ ನಿರ್ವಹಿಸಿದ್ರು ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದ್ರೆ, ಅನಿಹಿಲೇಷನ್ ಆಫ್ ಕಾಸ್ಟ್ ಎಂಬ ಕೃತಿಯನ್ನ ರಚಿಸಿದವರು ಯಾರು? ಎಂ ಕೆ ಗಾಂಧಿನ, ಜ್ಯೋತಿಬಾ ಫುಲೆ ಅವರ, ಇಲ್ಲ ಬಿ ಆರ್ ಅಂಬೇಡ್ಕರ, ಜವಾಹರಲಾಲ ನೆಹರು ಅವರ? ಅನಿಹಿಲೇಷನ್ ಆಫ್ ಕಾಸ್ಟ್ ಎಂಬ ಕೃತಿಯನ್ನು ರಚಿಸಿದವರು ಬಿ ಆರ್ ಅಂಬೇಡ್ಕರ್ ಅವರು ಆಗಿದ್ದಾರೆ ಅಂತ ಹೇಳ್ಬೋದಾಗಿದೆ. ವಿವರಣೆಯನ್ನ ನೋಡ್ತಾ ಹೋದ್ರೆ, ಅನಿಹಿಲೇಷನ್ ಆಫ್ ಕಾಸ್ಟ್ ಜಾತಿಯ ವಿನಾಶ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಅತ್ಯಂತ ಪ್ರಭಾವಶಾಲಿ ಕೃತಿಯಲ್ಲಿ ಒಂದಾಗಿದೆ ಅಂತ ಹೇಳ್ಬೋದಾಗಿದೆ. ಪ್ರಮುಖ ಅಂಶಗಳನ್ನು ನೋಡೋದಾದ್ರೆ, ಇದರ ಹಿನ್ನೆಲೆ. ಇದು ಮೂಲತಃ 1936ರಲ್ಲಿ ಲಾಹೋರ್ನಲ್ಲಿ ನಡೆಯಬೇಕಿದ್ದ ಜಾತ್ಪತ್ ತೋಡಕ್ ಮಂಡಲದ ವಾರ್ಷಿಕ ಸಮ್ಮೇಳನಕ್ಕಾಗಿ ಭಾಷಣ ರೂಪದಲ್ಲಿ ಸಿದ್ಧಪಡಿಸಲಾಗಿತ್ತು. ಆದರೆ ಅವರ ಅಮೂಲಾಗ್ರ ವಿಚಾರಗಳಿಂದಾಗಿ ಸಮ್ಮೇಳನವು ರದ್ದಾಯಿತು. ನಂತರ ಅಂಬೇಡ್ಕರ್ ಅವರು ಇದನ್ನ ಪುಸ್ತಕ ರೂಪದಲ್ಲಿ ಪ್ರಕಟಿಸಿದರು. ಈ ಕೃತಿಯ ವಸ್ತು ವಿಷಯವನ್ನು ನೋಡೋದಾದ್ರೆ, ಅಂಬೇಡ್ಕರ್ ಅವರು ಹಿಂದೂ ಧರ್ಮದೊಳಗಿನ ಜಾತಿ ಪದ್ಧತಿ ಮತ್ತು ಅಸ್ಪೃಶ್ಯತೆಯ ಬೇರುಗಳನ್ನ ವಿಶ್ಲೇಷಿಸಿದ್ದಾರೆ ಮತ್ತು ಸಮಾಜದಲ್ಲಿ ಸಮಾನತೆಯನ್ನು ತರಲು ಜಾತಿ ವ್ಯವಸ್ಥೆಯ ಸಂಪೂರ್ಣ ನಿರ್ಮೂಲನೆ ಅಗತ್ಯವೆಂದು ಪ್ರತಿಪಾದಿಸಿದ್ದಾರೆ.
ಇತರ ಆಯ್ಕೆಗಳ ಪ್ರಮುಖ ಕೃತಿಗಳು: ಎಂ.ಕೆ. ಗಾಂಧಿ, ನನ್ನ ಸತ್ಯಾನ್ವೇಷಣೆಯ ಪ್ರಯೋಗಗಳು, ದ ಸ್ಟೋರಿ ಆಫ್ ಮೈ ಎಕ್ಸ್ಪೆರಿಮೆಂಟ್ಸ್ ವಿತ್ ಮೈ ಟ್ರೂತ್. ಜ್ಯೋತಿಬಾ ಫುಲೆ, ಗುಲಾಮಗಿರಿ, ರೈತನ ಚಾಟು, ಷಟ್ಕಾರ್ಯ ಚ ಅಸೂದ್. ಜವಾಹರಲಾಲ್ ನೆಹರು, ಡಿಸ್ಕವರಿ ಆಫ್ ಇಂಡಿಯಾ, ಗ್ಲಿಮ್ಸ್ ಆಫ್ ವರ್ಲ್ಡ್ ಹಿಸ್ಟ್ರಿ. ಇತರ ನಾಯಕರ ಪ್ರಸಿದ್ಧ ಕೃತಿಗಳನ್ನು ನೋಡ್ತಾ ಹೋದರೆ ಡಾಕ್ಟರ್ ಅಂಬೇಡ್ಕರ್ ಅವರ ಅನಿಹಿಲೇಷನ್ ಆಫ್ ಕಾಸ್ಟ್, ದಿ ಬುದ್ಧ ಅಂಡ್ ಈಸ್ ಧಮ್ಮ, ಜ್ಯೋತಿ ಬಾಪುಲೆಯವರ ಗುಲಾಮಗಿರಿ, ಬಾಲಗಂಗಾಧರ ತಿಲಕರ ಗೀತಾ ರಹಸ್ಯ, ಆರ್ಟಿಕ್ ಹೋಮ್ ಆಫ್ ಇನ್ ವೇದಾಸ್, ಲಾಲಾ ಲಜಪತ್ ರಾಯ್ರವರ ಅನ್ಯಾಪಿ ಇಂಡಿಯಾ.